CSK ಧೂಳಿಪಟ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. CSK ಎಂತ ಆಟ ಇದು, ವೆರಿ ಬ್ಯಾಡ್ ಕ್ರಿಕೆಟ್. ರಾಜಸ್ಥಾನ್ ರಾಯಲ್ಸ್ CSK ಮೇಲೆ ಸವಾರಿ ಮಾಡಿದ್ರು, ಹೊಡೆದಾಕಿದ್ರು, ಚಚ್ಚಿ ಹಾಕಿದ್ರು, ಕೆಡವಿ ಹಾಕಿದ್ರು. ಎಂತೆಂಥವ್ರು ಉಂಟು, ಇನ್ನು ಯಾವ್ದಾದ್ರು ಬಿಟ್ಟಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವೇ ತಿಳಿಸಿ. ಬೈ ದ ವೇ, ಇವತ್ತು ಈ ಚಾನೆಲ್ ಶುರುವಾಗಿ ಬರೋಬ್ಬರಿ 3 ವರ್ಷ ಆಯಿತು. ಕರೆಕ್ಟ್ ಇದೇ ದಿನ 3 ವರ್ಷದ ಮುಂಚೆ ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೆ. 90,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಪೋಸ್ಟ್ ಸೆಕ್ಷನಲ್ಲಿ ತಿಳಿಸಿದ್ದೆ, ಇವತ್ತಿನಿಂದ ಒಂದು ಫ್ಯಾನ್ ಎಂಗೇಜ್ಮೆಂಟ್ ಥರ ಒಂದು ಚಾನಲ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಬಿಲ್ಡ್ ಆಗ್ತಾ ಹೋಗಲಿ ಅನ್ನೋಂಥ ಕಾರಣಕ್ಕೆ ಪ್ರತಿದಿನ ಪ್ರೆಡಿಕ್ಷನ್ ಇಡ್ತಾರೆ. ಎಂಥ ಪ್ರೆಡಿಕ್ಷನ್ ಅಂತಂದರೆ, ಫಸ್ಟ್ ಇನ್ನಿಂಗ್ಸ್ ಸ್ಕೋರ್, ಅದು ಯಾವುದೇ ಟೀಮ್ ಫಸ್ಟ್ ಬ್ಯಾಟಿಂಗ್ ಮಾಡಲಿ, ಫಸ್ಟ್ ಇನ್ನಿಂಗ್ಸ್ ಸ್ಕೋರನ್ನು ಸಂಜೆ 7:30 ಒಳಗಡೆ ಪ್ರೆಡಿಕ್ಟ್ ಮಾಡಬೇಕು. ಅಂದರೆ ಮ್ಯಾಚ್ ಶುರುವಾಗುವ ಮುಂಚೆ ಪ್ರೆಡಿಕ್ಟ್ ಮಾಡಬೇಕು. ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಾರೆ ಅಥವಾ ಒಂದು ಸ್ವಲ್ಪ ಹತ್ತಿರ ಪ್ರೆಡಿಕ್ಟ್ ಮಾಡ್ತಾರೆ ಅವರನ್ನು ನಾನು ನನ್ನ ವಿಡಿಯೋದ ಕೊನೆಯಲ್ಲಿ ಅವರ ಹೆಸರು ಹೇಳ್ತೇನೆ ಅಂತ. ಯಾರು ವಿನ್ ಆಗಿದ್ದಾರೆ ಅಂತ ಹೆಸರು ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ಮ್ಯಾಚ್ ಬಗ್ಗೆ ಮಾತಾಡುವ. ಓ ದೇವರೇ, CSK ಅದು ಲಾಸ್ಟ್ IPL ಗುಂಗಿಂದ ಹೊರಗೆ ಬಂದಿಲ್ಲ ಅಂತ ಕಾಣ್ತದೆ. ಲಾಸ್ಟ್ IPL ಅಲ್ಲಿ 10ನೇ ಪ್ಲೇಸಲ್ಲಿದ್ದರು. ಅದರ ಹಿಂದಿನ IPL ಅಲ್ಲಿ 5ನೇ ಪ್ಲೇಸ್. ಓಕೆ, 10ನೇ ಪ್ಲೇಸಲ್ಲಿದ್ದ ತಂಡ ಅದಕ್ಕಿಂತ ಒಂದು ಬೆಟರ್ ಪರ್ಫಾರ್ಮೆನ್ಸು ಈ IPL ಅಲ್ಲಿ ಕೊಡಬೇಕು ಅಂತ ಅವರು ಬಯಸ್ತಾರೆ, ಅವರ ಫ್ಯಾನ್ಸ್ ಬಯಸ್ತಾರೆ. ಅವ್ರು ಇನ್ನೂ ಸಹ ಅದೇ ಮೂಡಲ್ಲಿದ್ದಾರೆ ಅಂತ ಅಂದ್ಕೊಳ್ತೇನೆ. ಅದೇವ ತುಂಬ ಕೆಟ್ಟದಾಗಿ ಆಡಿದರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ CSK ಈಗ ಫಸ್ಟ್ ಬ್ಯಾಟಿಂಗಿಗೆ ಇಳಿಸಲ್ಪಟ್ಟಾಗ ಲಾಸ್ಟ್ 2 ಮ್ಯಾಚಲ್ಲಿ SRH ಆಗಿರ್ಬೋದು ಅಥವಾ KKR ಆಗಿರ್ಬೋದು 200ರ ಮೇಲೆ ಹೊಡೆದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡೋದು, ಗುವಾಹಟಿ ಪಿಚ್ಚು ಅಂಥದ್ದೇನು ಬೌಲಿಂಗ್ ಪಿಚ್ ಏನಲ್ಲ, ಏನೋ ಒಂದು CSK ಒಂದು ರೆಸ್ಪೆಕ್ಟೇಬಲ್ ಟೋಟಲ್ ಅಂತ ಹೊಡಿತಾರೆ. ಅದನ್ನು ಮತ್ತೆ RR ಚೇಸ್ ಮಾಡ್ತಾರೆ ಇಲ್ವಂತ ನೋಡುವ ಅಂತ. 127 ರನ್ನಿಗೆ ಆಲ್ ಔಟ್. ಅವರ 100 ದಾಟಿದ್ರೆ ದೊಡ್ಡ ವಿಷಯ. ಓವರ್ಟನ್ ಅವರು 43 ರನ್ ಹೊಡೆಯದಿದ್ದಿದ್ರೆ ಕತೆ ಗೋವಿಂದ. ಯಾಕಂತಂದರೆ ಸರ್ಫರಾಜ್ ಖಾನ್ ಒಂದು ಡಬಲ್ ಡಿಜಿಟ್, ಕಾರ್ತಿಕ್ ಶರ್ಮಾ ಡಬಲ್ ಡಿಜಿಟ್. ಬೈ ದ ವೇ, ಸರ್ಫರಾಜ್ ಖಾನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದದ್ದು, ಅವರಿಬ್ಬರು ಡಬಲ್ ಡಿಜಿಟ್. ಮತ್ತು ಓವರ್ಟನ್ ಅವರು 43 ರನ್ ಬಿಟ್ಟರೆ ಮಿಕ್ಕಿದಂಥ ಎಲ್ಲರ ಕಾಂಟ್ರಿಬ್ಯೂಷನ್ ಫೋನ್ ನಂಬರ್ದು ಡಿಜಿಟ್ ಇದ್ದಾಗ ಎಲ್ಲ ಸಿಂಗಲ್ ಡಿಜಿಟ್. ಆ್ಯಂಡ್ ಇವತ್ತು ರಾಜಸ್ಥಾನಿದ ಎಲ್ಲ ಬೌಲರ್ಸ್ ವಿಕೆಟ್ ತೆಗೆದಿದ್ದಾರೆ. ಆರ್ಚರ್ 2 ವಿಕೆಟ್, ಬರ್ಗರ್ 2 ವಿಕೆಟ್, ಸಂದೀಪ್ ಶರ್ಮಾ 1 ವಿಕೆಟ್, ಬ್ರಿಜೇಶ್ ಡೆಬ್ಯೂ ಮ್ಯಾಚ್ ಆಡ್ತಿರೋದು ಅವರು 1 ವಿಕೆಟ್, ಬಿಷ್ಣಾಯ್ 1 ವಿಕೆಟ್. ಆ್ಯಂಡ್ ಬೈ ದ ವೇ, CSK ಪ್ಲೇಯರ್ ಯಾರು, ರವೀಂದ್ರ ಜಡೇಜಾ ಅವರು. ಅವರಿಗೆ ತಳಪತಿ ಅಂತ ಕರೀತಾ ಇದ್ರು. ಅಂದರೆ ಅಷ್ಟು ವರ್ಷ ಸರ್ವ್ ಮಾಡಿದ್ದಾರೆ. ಹೇಗೆ ಸುರೇಶ್ ರೈನಾ ಒಂದು ಮಿಸ್ಟರ್ ಕ್ರಿಕೆಟ್ ಅಂತ ನಾವು ಕರಿತೇವೆ, ಮಿಸ್ಟರ್ ಕ್ರಿಕೆಟ್ ಹಸ್ಸಿ, ಮಿಸ್ಟರ್ IPL ಅಂತ ಕರಿತೇವೆ. ಮತ್ತು ಧೋನಿ ಇಷ್ಟು ವರ್ಷ ಎಲ್ಲ ಹೀಗೆ ಸರ್ವ್ ಮಾಡಿದ್ರಲ್ಲ, ಧೋನಿ ಈಗಲೂ ಸಹ ಆಡ್ತಾ ಇದ್ದಾರೆ ಬಿಡಿ CSKಗೆ. ರೈನಾ ಅವರು ತುಂಬ ವರ್ಷ ಆಡಿದರು. ಹಾಗೆ ಅದಾದ ಮೇಲೆ ಜಾಸ್ತಿ ವರ್ಷ ಆಡಿದ್ದು ಯಾರು ಅಂತಂದರೆ ಒಂದು ಜಡೇಜಾ ಅವರು CSK ಅವಿಭಾಜ್ಯ ಅಂಗಾಗಿದ್ರು. ಅವರನ್ನು ಕೈ ಬಿಟ್ಟದ್ದು ಪಾಪ, ಅವರಿಗೆ ಒಂಥರ ಶಾಕ್ ಆಗಿರ್ಬೋದು. ನನ್ನ ಕೈ ಬಿಟ್ಟರು ಮಾರ್ರೆ, ನೀವು ಲಾಸ್ಟ್ IPL ಏನು ವಿನ್ ಆಗಿದ್ರಲ್ಲ 2023, ನಾನೇ ವಿನ್ ಮಾಡಿಸಿದ್ದು. 2 ಬಾಲಿಗೆ 10 ರನ್ ಬೇಕು ಅಂತ ಇದ್ದಾಗ 1 6 ಮತ್ತು 4 ಹೊಡೆದು ನಾನು ವಿನ್ ಮಾಡಿಸಿದ್ದು. ನನ್ನ ಕೈ ಬಿಟ್ರ ಅಂತ ಬೇಜಾರಾಗಿರ್ಬೋದು. ಇವತ್ತು ಬಡ್ಡಿ ಸಮೇತ ಅವರು ಇವತ್ತು ರಿವೆಂಜ್ ತಗೊಂಡ್ರು ಅಂತ ಕಾಣ್ತದೆ. ತನ್ನ ಎಕ್ಸ್ ಟೀಮ್ ಎದುರು ಹಾಕಿದಂಥ ಫಸ್ಟ್ ಓವರಲ್ಲಿ 2 ವಿಕೆಟ್, ಡಮ್ ಅಂತ 2 ವಿಕೆಟ್ ತೆಗೆದ್ರು. ದುಬೆ ಅವರ ವಿಕೆಟ್ ತೆಗೆದ್ರು. ಆ ಸೆಲೆಬ್ರೇಷನ್ ನೋಡಬೇಕಿತ್ತು. ಡ್ಯೂ ಅಂತ 2 ವಿಕೆಟ್ ತೆಗ್ದೇನೆ, ಅಥವಾ ನಾನು ಹಿಂಗೆ ಹೊಡಿತಾ ಇರ್ತೀನಿ, ಹೊಡಿಸ್ಕೊಳ್ತಾ ಇರಬೇಕಂತ. ಯಾವ ಥರ ಬೇಕಾದ್ರೆ ತಗೊಳ್ಬೋದು. ಇವತ್ತು ಅವರ ವೇಷ ಕೂಡ ಬದಲಾಗಿತ್ತು. ಅವ್ರದ್ದು ಒಂಥರ ನಮಗೆ ರಕ್ಷಿತ್ ಶೆಟ್ಟಿಯನ್ನು ನೋಡಿದಾಗೆ ಆಗಿತ್ತು ಅಲ್ವಾ. ಏನು ಸಪ್ತಸಾಗರದ ಆಚೆ ಎಲ್ಲ ಪಾರ್ಟ್ 2 ಅಲ್ಲಿ ರಕ್ಷಿತ್ ಶೆಟ್ಟಿ ಅವರಿದ್ರಲ್ಲ, ಹಾಗೆ ಕಾಣ್ತಾ ಇದ್ರು. ಸೊ ಅವರ ಹೆಸರು ಎಂತ ರವೀಂದ್ರ ಶೆಟ್ಟಿ ಅಂತ ಚೇಂಜ್ ಮಾಡಿಕೊಳ್ತಾರ. ಸೂಪರ್ ಬೌಲಿಂಗ್ ಇವತ್ತು ರಾಜಸ್ಥಾನ್, ಅದ್ಭುತ ಬೌಲಿಂಗ್. ರಾಜಸ್ಥಾನ್ ತಂಡದಿಂದ ಸ್ಯಾಮ್ಸನ್ ಅವರು ಈ ಕಡೆ ಬಂದರು, ಏನು ಯೂಸ್ ಆಗಲಿಲ್ಲ ನೋಡಿ. ಇದು ಸ್ಯಾಮ್ಸನ್ ಅವರದು ಕಳೆದ 3 T20 ಇನ್ನಿಂಗ್ಸ್ ಅಂತ ನೋಡಿದ್ರೆಲ್ಲ ಪೀಕಲ್ಲಿತ್ತು. T20 ವರ್ಲ್ಡ್ ಕಪ್ ಇದು. ಅದಾದಮೇಲೆ ಲಾಸ್ ಆಫ್ ಆ್ಯಾವ್ರೇಜಲ್ಲಿ ಅಫ್ಕೋರ್ಸ್ ಒಂದು ಟಕ್ಕಂತ ಒಂದು ಡಿಪ್ ಆಗಲೇಬೇಕು. ಬಟ್ ಅವರು ಔಟ್ ಆದ ಬಾಲ್ ಸೂಪರ್ ಆಗಿತ್ತು. ನನಗೆ ಬೇಜಾರಾಗಿದ್ದು ಏನಂತಂದ್ರೆ, ಒಂದು ಗಾಯಕ್ವಾಡ್ ಅವರು ಔಟ್ ಆದದ್ದು ವಿಕೆಟ್ ಬಿಟ್ಟು ಎಲ್ಲಿ ತೋರಿಸ್ತಿದ್ದಾರೆ 3 ವಿಕೆಟ್ ಇಲ್ಲಿ ಉಂಟು, ಇಲ್ಲಿ ಹಾಕು, ನಾ ಬೋಲ್ಡ್ ಆಗ್ತೇನೆ ಅಂತ. ಆ್ಯಂಡ್ ಇನ್ನೊಂದು ಶಿವಮ್ ದುಬೆ ಅವರು ಬಂದ ಫಸ್ಟ್ ಬಾಲೇ 6. ಅದಾದಮೇಲೆ ಜಡೇಜಾ ಅವ್ರನ್ನ ಅಟ್ಯಾಕೇ ಮಾಡುವಂತ ಅಂದ್ಕೊಂಡ್ರೆ ಔಟ್ಸೈಡ್ ಆಫ್ ಹಾಕಿದ್ದಾರೆ. ಅದು ಟ್ರ್ಯಾಪ್. ಆ ಟ್ರ್ಯಾಪಿಗೆ ಕರೆಕ್ಟಾಗಿ ಇವರು ಲಾಂಗ್ ಆಫಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು ದುಬೆ ಅವರು. ಸೊ ಯಾರು ನಿಲ್ಲಲ್ಲೇ ಇಲ್ಲ. ಆಯುಷ್ ಮಾತ್ರ ಫಸ್ಟ್ ಬಾಲೇ ಡಕ್. ಅದಾದಮೇಲೆ ಸರ್ಫರಾಜ್ ಖಾನ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಗೊಂಡು ಬಂದರು. ಅಲ್ಲೇ ಗೊತ್ತಾಗ್ತಿತ್ತು
ಸ್ವಲ್ಪ ಇವ್ರು ಗಾಬರಿ ಆಗಿದ್ದಾರೆ CSK ಮ್ಯಾನೇಜ್ಮೆಂಟ್ ಅಂತ. ಅವರು ಚಂದ ಸ್ಟಾರ್ಟ್ ಮಾಡಿದ್ರು, ಅಗೈನ್ ವಿಕೆಟ್ ಥ್ರೋ ಮಾಡಿದ್ರು, ಸುಮ್ಮನೆ ಒಟ್ರಾಶ್ ಒಂದು ಸ್ವೀಪ್ ಶಾಟ್ ಹೊಡೆದಕ್ಕೆ ಹೋಗಿ ಕಾರ್ತಿಕ್ ಶರ್ಮಾ ಅವ್ರನ್ನ ಹಾಕ್ಕೊಂಡಿದ್ರು. ಡೆಬ್ಯೂ ಮ್ಯಾಚ್ ಅಂದರೆ ಓಕೆ ಡೀಸೆಂಟಾಗಿ ಆಡಿದ್ರು, ಒಂದು 18 ರನ್ ಹೊಡೆದ್ರು. ಬಟ್ ಓವರ್ಟನ್ ಅವರು ಒಂದು 43 ಹೊಡೆದಕ್ಕೆ ಬಚಾವ್. ಇಲ್ಲೇ ಇದ್ರೆ 100ರ ಗಡಿ ಕೂಡ ದಾಟ್ತಾ ಇರಲಿಲ್ಲ. ಆ್ಯಂಡ್ ರಾಜಸ್ಥಾನ್ ಎಷ್ಟು ಓವರ್ಗಳಲ್ಲಿ ಇದನ್ನು ಚೇಸ್ ಮಾಡ್ಬೋದು ಅಂತ ಎಲ್ಲ ಅಂದ್ಕೊಳೋದು. ಯಾಕಂತಂದರೆ CSK ವಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಎಲ್ರಿಗೂ ಗೊತ್ತಾಯಿತು. ಅವರು ವಿನ್ ಆಗಬೇಕು ಅಂತ ಇದ್ದರೆ ವೈಭವ್ ಸೂರ್ಯವಂಶಿ ಅವ್ರನ್ನ ಡಕ್ಔಟ್ ಮಾಡಬೇಕು, ಫಸ್ಟ್ ಓವರಲ್ಲೇ ವಿಕೆಟ್ ತೆಗಿಬೇಕು. ಆ್ಯಕ್ಚುಲಿ ಫಸ್ಟ್ ಬಾಲೇ ಡಕ್ಔಟ್ ಆಗ್ತಾಯಿದ್ರು, ಮಿಸ್ ಟೈಮ್ ಆಗಿತ್ತು. ಕಾರ್ತಿಕ್ ಶರ್ಮಾ ಅವರು ಹಿಂದೆ ಓಡಿದ್ರು, ಡೈವ್ ಹಾಕಿದ್ರು, ಬಟ್ ಅದು ಬಾಲ್ ಕೈಗೆ ತಾಗಿ ಪುಳ್ಕಂತ 4ಗೆ ಹೋಯ್ತು. ನಿಧಾನಕ್ಕೆ 4ಗೆ ತೆವಳ್ಕೊಂಡು ಹೋಯ್ತು. ಅಲ್ಲಿ ಮೇ ಬಿ ಅಕ್ಷರ್ ಪಟೇಲ್ ಅವರೇ ಇರಬೇಕಿತ್ತಂತ. ಅಕ್ಷರ್ ಪಟೇಲ್ ಇದ್ದಿದ್ರೆ ಪಕ್ಕ ಕ್ಯಾಚ್ ಹಿಡಿತಾಯಿದ್ರು. ವರ್ಲ್ಡ್ ಕಪ್ಪಲ್ಲೆಲ್ಲ ನೋಡಿದೇವಲ್ಲ ಸೆಮಿಫೈನಲಲ್ಲಿ, ಅದೊಂದು ಜೀವದಾನ ಸಿಕ್ಕಿತ್ತು. ಪೂರ್ತಿ ಊಡಿಸಿ ಮಟಾಶ ಮಾಡಿ ಹಾಕಿದ್ರು ಯಾರು, ವೈಭವ್ ಸೂರ್ಯವಂಶಿ ಅವರು. 15 ಬಾಲಿಗೆ 50 ರನ್. ಆ ಮನುಷ್ಯ 6 ಓವರ್ ನಿಂತರೆ ಸಾಕದು ಮ್ಯಾಚ್ ಮುಗಿದಾಯ್ತಂತ. ಪವರ್ ಪ್ಲೇಲಿಯೇ ಗೊತ್ತಾಯ್ತು, 74-75 ರನ್ ಬಂತು ಪವರ್ ಪ್ಲೇಲಿಯೇ ಗೊತ್ತಾಗಿ ಹೋಯ್ತು, ಮುಗೀತು ಇದು ಮ್ಯಾಚ್ ಅಂತ. ವೈಭವ್ ಸೂರ್ಯವಂಶಿ ಅವರು ಔಟ್ ಆದಮೇಲೆ ಒಂದು ಚೂರು ನಿಧಾನ ಆಯಿತು. ಬಿಟ್ಟರೆ 12.1 ಓವರ್ಗಳಲ್ಲಿ ಕೇವಲ 2 ವಿಕೆಟಲ್ಲಿ ಹೊಡೆದು ಹಾಕಿದ್ರು ರಾಜಸ್ಥಾನ್ ರಾಯಲ್ಸ್ ಅವರು. ಏನು ಧ್ರುವ್ ಜುರೇಲ್ ಅವರು 1 ಡೌನ್ ಬಂದಿದ್ರು. ಅವರು ಕೂಡ ಒಂದು 8 ಬಾಲ್ 9 ಬಾಲ್ 18 ಆ ಥರ ಒಂದು ಚಂದದ ಇನ್ನಿಂಗ್ಸ್ ಆಡಿದರು. ಮತ್ತು 2 ವಿಕೆಟ್ ಹೋದ್ಮೇಲೆ ಅವರ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಬಂದು ಒಂದು ಅಂತ ಸ್ವಿಚ್ ಹಿಟ್ಟಲ್ಲಿ ಒಂದು 6 ಹೊಡೆದ್ರು. ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಅವರು 36 ಬಾಲಿಗೆ 38 ರನ್ನ ಬಾಲ್ ಇನ್ನಿಂಗ್ಸ್ ನಾಟ್ ಔಟ್ ಆಗಿದ್ರು. ಒಂಥರ ನೀವೆಲ್ಲ ಆಡ್ಕೊಳ್ಳಿ, ನಾನು ಒಂದು ಸ್ವಲ್ಪ ನನಗೆ ಅಂದರೆ ನಾನು ವಿಕೆಟ್ ಹೋಗದಾಗೆ ನೋಡ್ಕೊಂಡಿರ್ತೇನೆ ಅಂತ ಅವ್ರು ನಿಂತ್ಕೊಂಡಿದ್ರು. ಸಾಲಿಡ್ ವಿಕ್ಟ್ರಿ ರಾಜಸ್ಥಾನಿಗೆ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ CSK ಇಷ್ಟು ಕೆಟ್ಟ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಫ್ಕೋರ್ಸ್ ಧೋನಿ ಅವರು ಇರಲಿಲ್ಲ, ಬ್ರೇವಿಸ್ ಅವರು ಇರಲಿಲ್ಲ, ಅವರಿಬ್ಬರು ಇಂಜುರಿ ಆಗಿದ್ದಾರೆ. ಬಟ್ ಸ್ಟಿಲ್ 127 ರನ್ನ ಬೌಲಿಂಗ್ ಪಿಚ್ ಚಾನಲ್ಲೂ ಅಲ್ಲ ಗುವಾಹಟಿದು. ಏನೋ CSK ಫ್ಯಾನ್ಸ್ ನೀವೇ ತಿಳಿಸ್ಬೇಕು, ವಾಟ್ ವೆಂಟ್ ರಾಂಗ್. ಆ್ಯಕ್ಚುಲಿ ಎವ್ರಿಥಿಂಗ್ ವೆಂಟ್ ರಾಂಗ್. ಆದರೂ ಕೂಡ ನೀವು ತಿಳಿಸಿ. ಆ್ಯಂಡ್ ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರು, ಯಾರು ಕೂಡ ಪ್ರೆಡಿಕ್ಟ್ ಮಾಡಲಿಲ್ಲ ಸ್ಕೋರ್. ಯಾಕಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಕಡಿಮೆ ಹೊಡಿತಾರೆ ಅಂತ. ಬಟ್ ಸ್ಟಿಲ್ ಸಲಾರ್ 7-8-4-6 ಇವರು ಹೇಳಿದರು ಫಸ್ಟ್ ಇನ್ನಿಂಗ್ಸ್ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅವರು 147 ರನ್ ಹೊಡಿತಾರೆ ಅಂತ. ಒಂದು 20 ರನ್ ಜಾಸ್ತಿ ಹೇಳಿದ್ದಾರೆ ಇವರೇ ಹತ್ತಿರ ಇದ್ದದ್ದು. ಮಿಕ್ಕಿದವರೆಲ್ಲರೂ ಕೂಡ ಎಲ್ಲ 200ರ ಮೇಲೆ ಇತ್ತು, ಅಥವಾ ಯಾರು ಹತ್ತಿರ ಇರಲಿಲ್ಲ. ಆ್ಯಂಡ್ ಕೆಲವರು 7 ವಿಕೆಟ್ ಹೋದ ಮೇಲೆ ಎಲ್ಲ ಕಳಿಸಿದ್ದಾರೆ. ಕೆಲವರು ಯಾರೋ ಫಸ್ಟ್ ಇನ್ನಿಂಗ್ಸ್ ಆದಮೇಲೆ ಕಮೆಂಟ್ ಹಾಕಿದ್ದಾರೆ 127 ಅಂತ. 7:30 ಒಳಗಡೆಯೇ ಕಮೆಂಟ್ ಹಾಕಿ ಬಿಡಬೇಕು. ನಾನು ಎಲ್ಲ ಸ್ಕ್ರೀನ್ಶಾಟ್ ಎಲ್ಲ 7:30 ಆದ ಕೂಡ ಸ್ಕ್ರೀನ್ಶಾಟ್ ತೊಗೊಳ್ತೇನೆ. ಕಂಗ್ರ್ಯಾಚುಲೇಷನ್ಸ್ ಸಲಾರ್ 7-8-4-6 ಅವರೇ. ನೀವು ಈ ಒಂದು ಎಂತ ಹೇಳೋದು ಪ್ರೆಡಿಕ್ಷನ್ ಗೇಮ್ ಇದು ವಿನ್ನರ್ ಇವತ್ತಿದು. ನಾಳೆ ಕೂಡ ಹೀಗೆ ನಾನು ಕೇಳ್ತೇನೆ. ಇನ್ನು IPL ಮುಗಿಯೋ ತನಕ ನಾನು ಈ ಥರ ಪ್ರೆಡಿಕ್ಷನ್ ಕೇಳ್ತಾ ಇರ್ತೇನೆ. ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡ್ತಾರೋ ಅವರ ಹೆಸರನ್ನು ನಾನು ಇಲ್ಲಿ ID ಮತ್ತು ಅವರ ಹೆಸರನ್ನು ನಾನು ಮೆನ್ಷನ್ ಮಾಡ್ತೇನೆ. ಎಸ್, ನಾಳೆಯ ಪ್ರಿವ್ಯೂ ಅಲ್ಲಿ ಸಿಗುವ. ನಮಸ್ಕಾರ.